ಕೊಣಾಜೆ ವಿಶ್ವಮಂಗಳ ವಿದ್ಯಾಸಂಸ್ಥೆಯ 6ನೇ ತರಗತಿ ವಿದ್ಯಾರ್ಥಿ ಹನ್ಷಿತ್ ಆಳ್ವ ಬಹುಮುಖ ಪ್ರತಿಭೆಯ ಬಾಲಕ. ಯಕ್ಷಗಾನ, ಸಂಗೀತ, ಭಾಷಣ, ಭರತನಾಟ್ಯ, ಚಿತ್ರಕಲೆ, ನೃತ್ಯ, ನಾಟಕ, ಛದ್ಮವೇಷ, ಕರಾಟೆ ಹೀಗೆ ಹಲವಾರು ಕಲೆಗಳಲ್ಲಿ ಅಸಾಮಾನ್ಯ ಮತ್ತು ಅಸಾಧಾರಣ ಪ್ರತಿಭೆಯಾಗಿ ಹೊರಹೊಮ್ಮಿರುವ ಈ ಪುಟ್ಟ ಈಗಾಗಲೇ 25ಕ್ಕೂ ಹೆಚ್ಚು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದವನು. ಗೌರವಯುತವಾಗಿ ನೀಡುವ ಅರಳು ಮಲ್ಲಿಗೆ, ಕಲಾಸಿರಿ, ಕರ್ನಾಟಕ ಅಚೀವರ್ಸ್ ಬುಕ್ ರೆಕಾರ್ಡ್ ಆಫ್ ವಾಯ್ಸ್, ಕರ್ನಾಟಕ ಅಚೀವರ್ಸ್ ಬುಕ್ ರೆಕಾರ್ಡ್, ವಾಯ್ಸ್ ಆಫ್ ಆರಾಧನದ ಸೇವಾರತ್ನ, ಇಕ್ಮಾ ಕಪ್, ಲಕ್ನೋದಲ್ಲಿ ನಡೆದ ರಾಷ್ಟ್ರೀಯ ಕನ್ನಡ ಸಂಸ್ಕೃತಿ ಸಮ್ಮೇಳನ, ಅಯೋಧ್ಯೆಯಲ್ಲಿ ಯಕ್ಷಗಾನ ಹೀಗೆ ಹಲವು ರಂಗಗಳಲ್ಲಿ ಮಿಂಚಿರುವ ಬಾಲಕ. ಕೇರಳ ಕರ್ನಾಟಕ ಗಡಿ ಪ್ರದೇಶದ ಬಾಕ್ರಬೈಲ್ನ ಗಣೇಶ್ ಆಳ್ವ ಹಾಗೂ ಬಬಿತ್ ಆಳ್ವ ಅವರ ಸುಪುತ್ರ. ಇಂತಹ ಅಪರೂಪದ ಪ್ರತಿಭೆಗೆ ಈ ಬಾರಿಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಆರ್ಯಭಟ ಪ್ರದಾನವಾಗಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನ್ಯಾಯಮೂರ್ತಿಗಳು, ಹೆಸರಾಂತ ಚಲನಚಿತ್ರ ನಿರ್ದೇಶಕರ ಸಮ್ಮುಖ ಪ್ರಶಸ್ತಿ ಪ್ರದಾನವಾಗಿದೆ. ಈ ವೇಳೆ ಹೆತ್ತವರು, ಗುರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಬಹುಮುಖ ಪ್ರತಿಭೆ ಹನ್ಷಿತ್ ಆಳ್ವ. ಈ ಬಾಲಕ ಅತಿ ಕಿರಿಯ ವಯಸ್ಸಿನಿಂದಲೇ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದಾನೆ. ಜೊತೆಗೆ ಸಂಗೀತ, ಕರಾಟೆ, ಯಕ್ಷಗಾನ, ಭಾಗವತಿಕೆ, ಕುಣಿತ, ಭಜನೆಯನ್ನು ಕಲಿಯುತ್ತಿದ್ದಾನೆ. ಛದ್ಮವೇಷ, ಭಾಷಣ, ಮಿಮಿಕ್ರಿ, ಕೃಷ್ಣ ವೇಷಗಳಲ್ಲಿ 40ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾನೆ. ಸೂಪರ್ ಕಿಡ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾನೆ. ಒಂದು ಕಿರುಚಿತ್ರ ಮತ್ತು ಒಂದು ಚಲನಚಿತ್ರದಲ್ಲೂ ನಟಿಸಿದ್ದಾನೆ. ಸೇವಾರತ್ನ ಪ್ರಶಸ್ತಿ, ಅರಳು ಮಲ್ಲಿಗೆ ಪ್ರಶಸ್ತಿ, ಜನಸ್ಪಂದನ ಕಲಾಸಿರಿ ರತ್ನ ರಾಜ್ಯ ಪ್ರಶಸ್ತಿ, ಭರವಸೆಯ ಬೆಳಕು ಅಂತಾರಾಜ್ಯ ಪ್ರಶಸ್ತಿ, ಕರ್ನಾಟಕ ಅಚೀವರ್ಸ್ ಆಫ್ ರೆಕಾರ್ಡ್, ರಾಗತರಂಗ ಮುಂತಾಗಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾನೆ. ಬಹುಮುಖ ಪ್ರತಿಭೆಯ ಚಿರಂಜೀವಿ ಹನ್ಷಿತ್ ಆಳ್ವನಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡುತ್ತದೆ. ಬಾಲ್ಯದ ಸಾಧನೆದ ಬಗ್ಗೆ ನಿಮಗೆ ಪೆರ್ಮೆದಾದ ಸರ್? ಪೆರ್ಮೆದಂಡ ಎಲ್ಲಿಡ್ ದಿಂಚಿ ಭರತನಾಟ್ಯ LKG నుంచి భరతనాట్యం ಅಂತ ಇಂತಿ ఆయన ಬೊಕ ಅನ್ನುವಂಥದ್ದು ಐದು ಬೊಕ ಆಗ ಪ್ರತಿಯೊಂದು ಇಟ್ಲ ಇಂಟ್ರೆಸ್ಟ್ ಉಂಡು ಅಂಚೆನೆ ಎಂಕ್ಲ ఆయన ಸಪೋರ್ಟ್ ಮಂತೊಂದು ಪೋಯ ಇಂಚಿಪ ಲಕ್ನೋಡ್ಲ 19ನೇ ರಾಷ್ಟ್ರೀಯ ಕನ್ನಡ ಸಮ್ಮೇಳನೋಡು ಭಾಗವಹಿಸಿ ಅಂಚೆನೆ ಅಯೋಧ್ಯೆಡ್ಲ ಒಂದು ಬಾಲಮಿತ್ರ ಸರಳೆ ಬಿಟ್ಟು ಬಾಲಮಿತ್ರ ಯಕ್ಷತಂಡ ಕಮಲಕ್ಷಪ್ರ ಬೊಂಬೇರಿನ ನೇತೃತ್ವದ ಟೈಟ್ ಜಾಂಬವತಿ ಕಲ್ಯಾಣೋಡು ಆನ್ ದಿ ಸ್ಪಾಟ್ ಜಾಂಬವತಿನೆಲ್ಲ ಪಾಠ ಮಂತೆ ಉಡುಪಿ ರಾಜಾಂಗನೋಡ್ಲ ಮುರಾಣಿ ಪ್ರಸೇನಲ್ಲಂದುವಂಥದ್ದು ಒಂಜಿ ಅವಲ ಒಂದುವತ್ತು ಅಪ್ಪಗಾನೆ ಪಂಡದ ಅಪ್ಪಗಾನೆ ರಂಗಗೂ ಒಂದು ಬಂತೇನಿ ಅಂಚೆ ಯಕ್ಷಗಾನ ಕೆಲವು ಭಾಗವತಿಗೆ ಐಟು ಪೂರ ಇಂಟ್ರೆಸ್ಟ್ ಉಂಡು. ಕೆಲವು ಒಂಜಿ 150 ಮಿತ್ ಸ್ಟೇಜ್ ಶೋ ಕೊರ್ತಿ ಭಾಗವತಿ ಎಂದು ಯಕ್ಷಗಾನ ಅಲ್ಲ ಭರತನಾಟ್ಯ ಅಲ್ಲ ಒಂದು ಯಾನ್ ಬೊಂಬೈಡ್ ಉಪ್ಪುನಾಗ ಅಲ್ಪ ಬಂಟ್ರ ಸಂಗೋಡು ಕೆಲವು ಜೋಕುಲು ಭರತನಾಟ್ಯ ಮಲ್ಪನಾಗ ಹೆಂಗೆ ಭಾರಿ ಆಶೆ ಹೊಂದುತ್ತಿಂದು ಎನ್ನ ಬಾಲೆಲ್ಲ ಇಂಚಿನ ಭರತನಾಟ್ಯ ಮಲ್ಪೋಡು ಇಂಚಿನ ಒಂದು ಸ್ಟೇಜ್ಡ್ ಪ್ರೋಗ್ರಾಮ್ ಕೊರಡು ಬಂದು ಹಿಂಗೆ ಮಸ್ತ್ ಒಂದು ಆಸೆ ಇತ್ತು. ಆ ಆಸೆನ ಎನ್ನ ಬಾಲೆ ಈಡೇರಿಸ ಒಂದುಲ್ಲ ಇತ್ತೆ. ಗುರುಕುಲ ಸಹಕಾರ ಆಯಾಗ ಆಯನ ಭರತನಾಟ್ಯದ ವಿದುಷಿ ಉಮಾ ಹೆಬ್ಬಾರ್, ಬೊಕ್ಕ ಸಂಗೀತದ ಮಂಜುಳಾ ಜೀರಾವ್, ಬೊಕ್ಕ ಕರಾಟೆದ ಸಂಪತ್ ಸರ್, ಅಂಚನೆ ಬೊಕ್ಕ ಯಕ್ಷಗಾನ ಬೊಕ್ಕ ಭಾಗವತಿಗೆದ ಪ್ರಸಾದ್ ಚಿರ್ಕಡಿ ಸರ್, ಬೊಕ್ಕ ಆಯನ ಶಾಲೆದ ಗುರುಕುಲ್ನಕ್ಕೆಲ್ಲ ಪೂರರ್ಲಾಗ ಮಸ್ತ್ ಸಪೋರ್ಟ್ ಮಂತೊಂದಲ್ಲಿ. ಆರ್ಯಭಟದ ಬಗ್ಗೆ ನಿಮಗೆ ಎಂಚ ಗೊತ್ತಾ? ಆರ್ಯಭಟದ ಬಗ್ಗೆ ಎಂಕ್ ಲೆಗ್ ಸರ್ ಕಮಲಕ್ಷ ಪ್ರಭು ಸರ್ ಆರ್ ಪಂಡೇರ್ ಆರ್ ಪಂಡಿ ಬೊಕ್ಕ ಎಂಕ್ಲೆಗ್ ಗೊತ್ತಾಂಡು ಅಂಚದು ಮಸ್ತ್ ಖುಷಿ ಉಂಡು. ಎನ್ನ ಪುದರ್ ಬಬಿತಾ ಗಣೇಶ್ ಆಳ್ವ ಪಂದು ಆರ್ನ ಪುದರ್ ಗಣೇಶ್ ಪ್ರಸಾದ್ ಆಳ್ವ. ಹೀಗೆ ತುಂಬ ಒಂದು ನಮ್ಮ ಸ್ವತಃ ನಮ್ಮ ಶಿಷ್ಯ ಅಲ್ದಿದ್ರು ಅವರ ಟ್ಯಾಲೆಂಟನ್ನು ವಿವಿಧ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ನಾವಂದರೆ ಜಾಂಬವತಿ ಶ್ರೀರಾಮ ದರ್ಶನ ಯಕ್ಷಗಾನ ಮಾಡಲಿಕ್ಕೆ ಅಯೋಧ್ಯೆಯಲ್ಲಿ ಪ್ರಪ್ರಥಮ ಪ್ರದರ್ಶನಕ್ಕೆ ಹೋದಾಗ ನಮಗೆ ಒಂದು ಪಾತ್ರದ ಶಾರ್ಟೇಜ್ ಆಯಿತು. ಯಾಕಂದರೆ ದೂರ ಹೋಗುವಾಗ 10 ಸಮಸ್ಯೆಗಳು ಇರ್ತದೆ. ಹಾಗೆ ನಾನು ಏನೋ ಇವನಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಶಿಫ್ಟ್ ಉಂಟು. ಯಾಕಂದರೆ ಭರತನಾಟ್ಯದವರು ಬಂದಿದ್ದಾರೆ, ಒಳ್ಳೆ ತುಂಬ ತಂಡಗಳೆಲ್ಲ ಬಂದಿತ್ತು. ನಾನು ಇವನನ್ನೇ ಆಯ್ಕೆ ಮಾಡಿದೆ. ಎಲ್ಲರೂ ಹೇಳಿದರು ಅವ ಸಣ್ಣ ಹುಡುಗ, ಅವ ಎಂಥ ಜಾಂಬವತಿ ಮಾಡ್ತಾನೆ ಹಾಗೆ ಹೀಗೆ ಅಂತ. ಕಡೆಗೆ ನನಗೆ ಎಂಥದ್ದು ಒಂದು ಅಟ್ರಾಕ್ಷನ್ ಆಯಿತು, ಅವನಲ್ಲಿ ಒಂದು ಕಲಾಭೂಮಿಕೆ ಉಂಟು ಅಂತ. ಹಾಗೆ ನಾವು ಲಕ್ನೋ ಮತ್ತು ಅಯೋಧ್ಯೆಯಲ್ಲಿ ಅವನ 2 ಪಾತ್ರವನ್ನು ಮಾಡಿದ್ದಲ್ಲದೆ ಇತ್ತೀಚೆಗೆ ಪರ್ಯಾಯ ಶ್ರೀಗಳು ಮಂತ್ರಾಕ್ಷತೆ ಕೊಡಲಿಕ್ಕೆ ನಮ್ಮನ್ನು ಕರೆದಿದ್ದರು. ಆಗ ಪುನಃ ಅವನು ಕಾಸರಗೋಡು ಗಡಿನಾಡ ಪ್ರದೇಶದವನು, ಎಷ್ಟು ದೂರ ನೋಡಿ ನಮಗೆ ಉಡುಪಿ ಮತ್ತು ಕಾಸರಗೋಡು. ಹಾಗೆ ಅಲ್ಲಿ ಬಂದು
ಪ್ರಸೇನನ ಪಾತ್ರ ಮಾಡಿದ್ದು. ಏನನ್ನೂ ಕಲಿಸಲಿಲ್ಲ ನಾವು. ಪ್ರಸೇನನ ಪಾತ್ರದ ಜೀವಂತಿಕೆ ಬೇರೆ, ನಿಮ್ಗೆ ಗೊತ್ತಿರ್ಬೋದು. ಬಡಗತಿಟ್ಟೆ ಯಕ್ಷಗಾನದಲ್ಲಿ ತೀರ್ಥಹಳ್ಳಿ ಗೋಪಾಲಾಚಾರಿ, ಕೊಂಡತಕುಳಿ ಅಂಥವ್ರು ಮಾಡೋ ಪಾತ್ರವನ್ನು ಅದು ನಾವು ಫೋನಲ್ಲಿ ಕೆಲವು ಹೇಳ್ತಿತ್ತು. ಪ್ರಸೇನ ಅಂದರೆ ಹೀಗೆ, ಸ್ವಲ್ಪ ಸ್ಟಡಿ ಮಾಡಿ, ಯೂಟ್ಯೂಬ್ ನೋಡಿ, ಹಾಗೆ ಹೀಗೆ ಅಂತ. ಆದರೆ ಒಂದು ಇಷ್ಟು ಸಣ್ಣ ಮಗು 5ನೇ ಕ್ಲಾಸಿಗೆ ಹೋಗೋ ಹುಡುಗದು ಪಿಕಪ್ ಮಾಡ್ತೀನಿ ಅಂತ ಹೇಳಿದರೆ ಅದು ತುಂಬ ಎಕ್ಸ್ಟ್ರಾಆರ್ಡಿನರಿ ಅಂತ ನಾನು ಎಣಿಸ್ಕೊಂಡು, ಮತ್ತು ಆರ್ಯಭಟ ಸಂಸ್ಥೆಯೊಟ್ಟಿಗೆ ಸಂಪರ್ಕ ಮಾಡಿ ಅವನಿಗೊಂದು ಅವಾರ್ಡ್ ಕೊಡಬೇಕು ಅಂತ ಒಂದು ಭಾರಿ ಆಸೆ ಇತ್ತು. ಅಷ್ಟು ಮಾತ್ರ ಅಲ್ಲ, ಈ ನಮ್ಮ ಸಾಂಸ್ಕೃತಿಕ ಕಲೆ ಈಗ ತುಂಬ ಅವನತಿಗೆ ಮತ್ತು ಕೆಳಮುಖ ದಬ್ಬುತ್ತಾ ಉಂಟು, ನಿಮ್ಗೆ ಗೊತ್ತುಂಟಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಯುವ ಪ್ರತಿಭೆಗಳು ಮುಂದೆ ಬಂದು ಈ ಕ್ಷೇತ್ರವನ್ನು ಬೆಳಗಿಸಬೇಕಂತ ನನಗೆ ತುಂಬ ಆಸೆ. ಯಾಕಂತ ಹೇಳಿದರೆ ನಾವು ಒಂದು 100 ಬಡಗತಿಟ್ಟೆ ಯಕ್ಷಗಾನ ಬಾಲಮಿತ್ರ ಯಕ್ಷ ಶಿಕ್ಷಣ ಪ್ರತಿಷ್ಠಾನ ಸರಳಬೆಟ್ಟು ಅಂತ ಹೀಗೆ 100 ಕಲಾವಿದರಿಗೆ ಕಲಿಸಿದ್ದೇವೆ. 4-5 ದೇಶಗಳಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ 2010ರಲ್ಲಿ ನನಗೆ ಆರ್ಯಭಟ ಕೂಡ ಆಗಿತ್ತು. ಬೆಂಗಳೂರಿನಲ್ಲಿ 40 ಆಟ ಮಾಡಿದ್ದೇನೆ, ಮುಂಬೈಯಲ್ಲಿ ಒಂದು 40 ಮಾಡಿದ್ದೇನೆ. ಹಾಗೆ ಆದರೂ ನಮಗೆ ಒಳ್ಳೆ ಟ್ಯಾಲೆಂಟ್ಗಳು ಮಕ್ಕಳು ಸಿಗೋದು ನಮ್ಮ ಸಿಟಿ ಸೈಡಲ್ಲಿ ಕಡಿಮೆ. ಆ ಲೆಕ್ಕದಲ್ಲಿ ಇವನು ಹಂಚಿತಾಳೋ ಒಂದು ಎಕ್ಸ್ಟ್ರಾಆರ್ಡಿನರಿ ಅಂತ ನಾವು ಗಮನಿಸಿದ್ದೇವೆ. ದೇವರವನಿಗೆ ಒಳ್ಳೆಯ ಆಯುಷ್ಯ ಮತ್ತು ಆರೋಗ್ಯ ಕೊಡಲಿ ಅಂತ ಬಯಸೋದು. ಮತ್ತು ಅವನ ಟ್ಯಾಲೆಂಟ್ ಏನುಂಟು, ಬಹುಮುಖ ಪ್ರತಿಭೆ ಅಂತ ಈಗಾಗಲೇ ಆರ್ಯಭಟ್ಟದವರು ಆಯ್ಕೆ ಮಾಡಿದ್ದಾರೆ. ಎಲ್ಲ ಆ್ಯಂಗಲಲ್ಲಿ ಅವನನ್ನು ಆಯ್ಕೆ ಮಾಡಿದ್ದಾರೆ. ಕರ್ನಾಟಕ ಸಂಗೀತ ಇರಲಿ, ಹಿಂದೂಸ್ತಾನಿ ಇರಲಿ, ಭರತನಾಟ್ಯ ಇರಲಿ, ಜಾನಪದ ಇರಲಿ, ಜಾನಪದದ್ದು ಕೂಡ ಅವನು ಒಳ್ಳೆ ಡ್ಯಾನ್ಸ್ ಮಾಡ್ತಾನೆ. ಹಾಗೆ ಅವನಿಗೆ ತುಂಬ ಭವಿಷ್ಯ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಕೊಣಾಜಿಯ ವಿಶ್ವಮಂಗಳ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಹನ್ಷಿತ್ ಭರತನಾಟ್ಯವನ್ನು ನೃತ್ಯ ವಿದುಷಿ ಶ್ರೀಮತಿ ಉಮಾ ವಿಷ್ಣು ಹೆಬ್ಬಾರ್ ಅವರ ಶಿಷ್ಯನಾಗಿ ಪಡೆದಿದ್ದಾನೆ. ಆರ್ಯಭಟ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಹನ್ಷಿತ್ ಆಳ್ವ ಪ್ರಶಸ್ತಿ ನೀಡಿದ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸಿದ್ದಾನೆ. ನಿನ್ನ ಸಾಧನೆಗೆ ಯಾರದೆಲ್ಲ ಸಹಕಾರ ಇದೆ ಪುಟ್ಟ? ಮೊದಲಿಗೆ ನನ್ನ ಅಮ್ಮ ಮತ್ತು ಅಪ್ಪಂದು ಗುರುಗಳು. ಯಾರೆಲ್ಲ ಗುರುಗಳಿದ್ದಾರೆ? ಭರತನಾಟ್ಯಕ್ಕೆ ಉಮಾ ಹೆಬ್ಬಾರ್, ಸಂಗೀತಕ್ಕೆ ಮಂಜುಳಾ ಗುರುರಾವ್, ಯಕ್ಷಗಾನ ಮತ್ತು ಭಾಗವತಿಕೆಗೆ ಪ್ರಸಾದ್ ಚಿರ್ಕಾಡಿ, ಕರಾಟೆಗೆ ಸಂಪತ್ ಸರ್. ಇವತ್ತು ನಿನ್ನ ಸಂತೋಷ ಏನು? ನನಗೆ ತುಂಬ ಸಂತೋಷವಾಗ್ತಿದೆ. ನಾನು ಆರ್ಯಭಟ ಪ್ರಶಸ್ತಿಗೆ ಆಯ್ಕೆಯಾಗಿ ಇವತ್ತು ನಾನು ಸ್ವೀಕರಿಸ್ತಿದ್ದೇನೆ.